ಅವ್ರಿಗೆ ಆಸಕ್ತಿ ಇಲ್ಲ. ನಿಮ್ಮನ್ನು ವಿರೋಧ ಮಾಡಿದ್ರೆ ಎಲ್ಲ ನಾಗ್ಪುರನೇ ಅವರು. ಇಲ್ಲ, ನೇರವಾಗಿ ಅವ್ರು ಕಾಂಗ್ರೆಸ್ ಅಪೋಸ್ ಯಾರು ಮಾಡಿದ್ರು ಇಲ್ಲ, ಅವ್ರು ಅವ್ರು ಕೇರ್ ಆಫ್ ನಾಗ್ಪುರ ಅಲ್ಲಲ್ಲ, ಕೇರ್ ಆಫ್ ನಾಗ್ಪುರನ ಕಾಂಗ್ರೆಸ್ ಯಾರು ಅಪೋಸ್ ಮಾಡಿದ್ರು ಕೇರ್ ಆಫ್ ನಾಗ್ಪುರ 90% ಅಪೋಸ್ ಮಾಡೋರೆ. ಬಿಜೆಪಿಲೂ ಹಂಗೇನೆ. 90% ದೇಶದಲ್ಲಿ ಆ ನಾಯಕಂದು ಯಾವುದೋ ನೀತಿ ನಿಯಮವನ್ನ ಖಂಡಿಸಿದ್ರೆ ಟೀಕೆ ಮಾಡಿದ್ರೆ ಸಾಕು, ದೇಶ ವಿರೋಧಿ, ಅವರು ವಿರೋಧಿ, ಇಮಿಡಿಯೇಟ್ ನೀವು ಹಂಗೇನಾ? ಈಗ ಯಾರ ನಿಮ್ ಪ್ರಶ್ನೆ ಕೇಳಿಬಿಟ್ರೆ ಕೇರ್ ಆಫ್ ನಾಗ್ಪುರ ಅವರು. ಇಲ್ಲ, ಈಗ ರಮಾಕಾಂತ್ ಅವರು ಹಂಗೆ ರೀ, ಆ ಬಿಜೆಪಿ ಅವರು ಆಡೋದು ಹಂಗೇನೆ. ಏನೋ ಒಂದು ಕ್ವಶನ್ ಕೇಳ್ಬಿಡಿ, ನಿಮ್ಗೆ ನಾಯಕನ ತೀರ್ಮಾನವೋ ಆಡಳಿತವೋ ಒಂದು ಕ್ವಶನ್ ಕೇಳಿದ ತಕ್ಷಣ ಇವನು ದೇಶ ವಿರೋಧಿ, ಇವನು ರಾಷ್ಟ್ರ ವಿರೋಧಿ, ಇವನು ಬಿಜೆಪಿ ವಿರೋಧಿ, ಇದೆಲ್ಲ ಒಂದು ಲೇಬಲ್ ಫ್ಯಾಕ್ಟರಿ ಇಟ್ಕೊಂಡ್ಬಿಟ್ಟಿದ್ದಾರೆ. ರಮಾಕಾಂತ್ ಏನ್ ಗೊತ್ತಾ, ಕಾಯಿಲೆ ವ್ಯಾಧಿ ಇದು. ಪ್ರಹ್ಲಾದ್ ಜೋಶಿ RSS ನಾಗಪುರದ ಸೈನಿಕ, ತೇಜ್ ಸೂರ್ಯ ನಾಗಪುರದ ಸೈನಿಕ, ಸುಧಾಮೂರ್ತಿಯವರು ಈಗ ಬಿಜೆಪಿ ಸಂಸದೆ ಮಾಡಿದ್ದಾರೆ, ಅವ್ರನ್ನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ರಾಜ್ಯಸಭೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಪರ ಋಣಿ ಓಕೆ ಆಯ್ತಾ. ಇವ್ರು ಬಿಟ್ರೆ ಪ್ಯಾಟರ್ನ್ ಬಿಟ್ರೆ 90% ಆಫ್ ದಿ ಕರ್ನಾಟಕ ಕನ್ನಡಿಗಾಸ್ ಓಕೆ ಇದನ್ನು ಸ್ವಾಗತ ಮಾಡಿದ್ದಾರೆ ಮತ್ತು ಇದಕ್ಕೆ ಗೌರವ ಮಾನ್ಯತೆ ಕೊಡ್ತಾ ಇದ್ದಾರೆ. ಒಂದು ಭಾಗ. ಎರಡನೇ ಭಾಗ, ನಾವು ಪ್ರಿಯಾಂಕರ್ಗೆ ವಿಷಯಕ್ಕೆ ಬಂದಾಗ ನೋಡಿ, ಅಲ್ಲಿ RSS ವಿರುದ್ಧವಾಗಿ ಏನು ಅಥವಾ ಸಂಘಟನೆಗಳು ಎಲ್ಲ ಸಂಘಟನೆಗಳ ವಿರುದ್ಧವಾಗಿ ಏನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಒಂದು ಆಯಿತು, ಇದಕ್ಕೊಂದು ನಿರ್ಬಂಧವನ್ನು ಹಾಕಬೇಕು. ಯಾವುದನ್ನು ನಾವೇನು ಬ್ಯಾನ್ ಅಂತೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ಬ್ಯಾನ್ ಮಾಡೋದಾದರೆ, ಯಾವುದೋ ಸಂಘಟನೆಗಳು ಬ್ಯಾನ್ ಮಾಡೋದಾದರೆ ನಿರ್ಬಂಧವನ್ನು ಹಾಕಬೇಕು. ನಿರ್ಬಂಧ ಏನು? ಸರ್ಕಾರಿ ಜಾಗಗಳಲ್ಲಿ ದುರುಪಯೋಗ ಆಗಬಾರ್ದು, ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮಗಳಾದರೂ ಅನುಮತಿಗಳು ತಗೋಬೇಕು. ಇಂಥವೆಲ್ಲ ಅದು ಅಲ್ಲಿರೋ ಕಾನೂನನ್ನು ಮತ್ತೆ ಅದನ್ನು ನಾವು ಹೇಳ್ಬೇಕಾದ ಸಮಯ ಬಂದಿದೆ, ಅದನ್ನು ಹೇಳ್ತಾ ಇದ್ದಾರೆ. ಆದರೆ ನೀವು ನವೆಂಬರ್ 2ನೇ ತಾರೀಕಿಗೆ RSS ಪಥಸಂಚಲನ ಮಾಡುತ್ತೆ ಅಂದ್ಕೊಳ್ಳಿ. ನವೆಂಬರ್ ಅಂದರೆ ವಿಶೇಷ, ಕರ್ನಾಟಕಕ್ಕೆ ಕನ್ನಡ ರಾಜ್ಯೋತ್ಸವ ವಿಶೇಷ, ಕನ್ನಡದ ಇತಿಹಾಸ, ಪರಂಪರೆ, ಸಾಂಸ್ಕೃತಿಕ ನೆಲೆಗಟ್ಟು, ಭಾಷೆ, ನಮ್ಮ ಅದನ್ನು ಒಂದು ಗೌರವ ಸಂಕೇತ. ಅವತ್ತು RSS ಎಲ್ಲ ಕನ್ನಡ ಧ್ವಜವನ್ನು ಹಿಡ್ಕೊಂಡು ಮೆರವಣಿಗೆ ಮಾಡ್ತಾರಾ? RSS ನೀವು ಬಿಜೆಪಿ ಪಕ್ಷದ ಮಾತೃಪಕ್ಷ ಅಂತ ಅನ್ಕೊಂಬೇಡ, ಅದು ಒಂದು ಪಕ್ಷ, ರಾಜಕೀಯ ಪಕ್ಷನೇ RSS ಪಕ್ಷ ಅನ್ನೋದು. ಅವರವತ್ತು ಕನ್ನಡ ಧ್ವಜವನ್ನು ಹಿಡ್ಕೊಂಡು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಪಥಸಂಚಲನ ಮಾತಾಡ್ತಾರಾ? ಭುವನೇಶ್ವರಿಗೆ ಜೈಕಾರ ಕೂತ್ಕೊಂಡು ಕುವೆಂಪು, ಬಸವಣ್ಣ ಇವರು ನೆನೆಸ್ಕೊಂತಾರೆ, ಕನಕದಾಸರು, ಪುರಂದಾಸರು ನೆನೆಸ್ಕೊಂತಾರೆ. ಸಂಘಟನೆ ಒಂದು ಧ್ವಜ ಇಟ್ಕೊಂಡ್ಬಿಟ್ರೆ ದೇಶಕ್ಕೆ ಅವಮಾನ ಮಾಡ್ತೀರಿ ಅಂತ ಅಲ್ವಲ್ಲ? ಅವಮಾನ ಪ್ರತಿ ಸಂಘಟನೆ, ಖಾಸಗಿ ಸಂಘಟನೆ ಯಾಕಂದ್ರೆ ಹೇಳ್ದೆ ಏನೋ ಒಂದು ಮಾಡ್ಕೊಂಡು ತಪ್ಪು ಅಂತ ನಾವ್ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, RSS ಭಗವಧ್ವಜ ಬಿಟ್ಟು ಪ್ರತಿ ಸ್ಕೂಲ್ ಒಂದೊಂದು ಯೂನಿಫಾರ್ಮ್ ಇದೆ ಸ್ವಾಮಿ. RSS ಯಾವ್ದೋ ಈ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಕೇಸರಿ ಬಿಳಿ ಹಸಿರು ಇಲ್ಲ ಯೂನಿಫಾರ್ಮ್ ಅಲ್ಲಿ, ಹಂಗಾರೆ ಒಂದು ದೇಶಕ್ಕೆ ಏನು ವಿರೋಧ ಮಾಡಿ ಹಂಗೆ ಟ್ರೀಟ್ ಮಾಡ್ಬೇಕಾ ನೀವು ಅವ್ರನ್ನ? RSS ವೈವಿಧ್ಯತೆಯನ್ನು ಒಪ್ಪಲ್ಲ, ವಿವಿಧತೆಯನ್ನು ಒಪ್ಪಲ್ಲ. ಸೈದ್ಧಾಂತಿಕವಾಗಿ ಫೇಸ್ ಮಾಡ್ರಿ. ಈ ದೇಶ ಈ ಮೂಲಕ ನಿಮಗೂ ನಮ್ಗೆ ಗೊತ್ತಿರೋದೇನು, ಈ ದೇಶ ಬಹುಭಾಷೆ ಸೈದ್ಧಾಂತಿಕವಾಗಿ ಹೋರಾಡಿ ಅವರು ಲಾಠಿ ಬಿಡಲ್ಲ, ಪಥಸಂಚಲನಕ್ಕೆ ಬಿಡಲ್ಲ, ಪಾರ್ಕ್ ಬರಕ್ ಬಿಡಲ್ಲ, ನಾನು ಅವ್ರಿಗೆ ಬರಕ್ ಬಿಡಲ್ಲ. ಇದು ಸೈದ್ಧಾಂತಿಕ ಸಂಘರ್ಷದಲ್ಲಿ ಗೆಲ್ಲುವಂತಾಗತ್ತ. ನಿಮ್ದು ಪವರ್ ಇದೆ, 2.5 ವರ್ಷ ಮಾಡ್ತಾರಪ್ಪ, 2 ವರ್ಷ ಮುಗಿದ ಮೇಲೆ ನೋಡಿ, ಇದು ಸೈದ್ಧಾಂತಿಕ ಹೋರಾಟ ಇದೆಯಲ್ಲ, ರಾಜಕೀಯ ಹೋರಾಟ ಮಾಡಿ ಸರ್ಕಾರ ಅಲ್ಲಿ ಸರ್ಕಾರದಲ್ಲಿ ಹೋರಾಟಗಳು ನಿರಂತರ ಹೋರಾಟಗಳು ಇರಬೇಕಾಗ್ತದೆ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂದ್ರೆ, RSS ಒಂದು ದೊಡ್ಡ ಸಂಘಟನೆ, ಜಾಸ್ತಿ ಮೆಂಬರ್ಸ್ ಇದ್ದಾರೆ, 100 ವರ್ಷ ಇದೆ, ಅವರು ಡ್ರಿಲ್ ಹೋಗ್ತಾ ಇದ್ದಾರೆ, NSS ಟ್ರೈನಿಂಗ್ ತಗೊಂಡು ಹೋದಂಗೆ ಚೆನ್ನಾಗಿರ್ತದೆ ಅದು. ಆದರೆ ವಿವಿಧತೆಗೆ ಅವ್ರು ಗೌರವ ಕೊಡ್ತಾರ? ಭಯ ಬಿದ್ದಿದ್ದೀರಿ? ಇಲ್ಲ, ಭಯ ತುಂಬಾ ಜನ ಇದ್ದಾರೆ, ಭಯ ಈ ಮೂಲಕ ಒಂದು ದಂಡ ಹಿಡ್ಕೊಂಡ್ಬಿಟ್ಟಿದ್ದೀರಿ ಇವಾಗ ನೀವು. ಹೆದರು ಬಿಟ್ಟಿದ್ದೀರಿ. ಏನಾಗುತ್ತೆ ಗೊತ್ತಾ, ತುಂಬಾ ಮೆಂಬರ್ಸ್ ಇದ್ರೆ ಭಯ ಯಾಕ್ರಿ ನಿಮಗೆ? ನಾನು ನಿಮ್ಗೆ ಏನ್ ಹೇಳ್ತೀನಿ ಗೊತ್ತಾ, ತುಂಬಾ ಜನ ಮೆಂಬರ್ಸ್ ಈ ದೇಶದ ದಡ್ರ ಸ್ವಾಮಿ, ಈ ದೇಶದ ಸೇರ್ಕೊಳ್ತಿರೋ ದಡ್ರು ಅಂತಾರ ನಿಮ್ಗೆ. ಅವ್ರಿಗೆ ಅಲ್ಲಿ ಸೇರ್ತಿರೋರಿಗೆ ಇವರು ಒಂದು ನೇರವಾದಂಥ ಮೂಗಿನೇರತಕ್ಕಂಥ ಒಂದು ಸಿದ್ಧಾಂತವನ್ನು ಹೇಳ್ಕೊಡ್ತಾರೆ. ವಿವಿಧತೆಗೆ ಗೌರವ ಕೊಡ್ಸಲ್ಲ. ನೋಡಿ, ನಿಮ್ಮ ಪಕ್ಷದಲ್ಲಿ ಸೇರಿದಾಗ ಏನು ಪ್ರತಿಜ್ಞಾವಿದೆ? ನಿಮ್ಮ ಪಾರ್ಟಿ ಸೇರ್ಕೊಂಡು ಮೆಂಬರ್ಶಿಪ್ ಆದ ಪ್ರತಿಜ್ಞಾವಿದೆ ಏನು ನಿಮ್ದು? ಏನ್ ಹೇಳ್ಕೊಡ್ತೀರಾ ನೀವು ಪಾರ್ಟಿಲಿ? ರಾಷ್ಟ್ರಧ್ವಜ ಧ್ವಜ ಹಸ್ತಾಂತರ ಮಾಡ್ತೀರಿ ಸ್ವಾಮಿ. ಹೇಳ್ಕೊಡೋದೇನು? ಏನು ಇನ್ಸ್ಪಿರೇಷನ್ ಏನು? ನಮ್ದು ಏನ್ ಹೇಳ್ಕೊಡ್ತೀರಿ ಹೇಳಿ? ಬ್ರೈನ್ ವಾಶ್ ಮಾಡ್ತಿದ್ದಾರೆ. ನಾವು ಹೇಳ್ತೀವಿ ಗೊತ್ತಾ, ಸಂವಿಧಾನವೇ ಪರಮೋಚ್ಚ ಧರ್ಮ ಗ್ರಂಥ, ಇದರ ಆಶಯದಂತೆ ನಾವು ನಡಿಬೇಕು, ನಾವು ಇನ್ಕ್ಲೂಸಿವ್, ನಾವು ಎಲ್ಲರೂ ಸಮಾನರು, ಈ ತರ ಹೇಳ್ಕೊಡ್ತೀವಿ ನಾವು. ಆತ ಈ ದೇಶದ ಬಿಜೆಪಿಯಿಂದ ಇದೆಲ್ಲ ಅನುಸರಿಸ್ಕೊಂಡು ಬಂದು ನಿಮ್ ಪಾರ್ಟಿಗೆ ಬಂದ್ರೆ ಅವ್ರನ್ನೇನಂತ ಕರೀತೀರಾ? ನಿಮ್ ಪಾರ್ಟಿ ಇದೆಲ್ಲ ಹೇಳ್ಕೊಂಡು ಬಿಜೆಪಿಗೆ ಸೇರ್ಕೊಂಡು ಅವ್ರಿಗೇನಂತ ಕರಿತೀರಿ ನೀವು? ಈಗ ರಾಜಕೀಯ ಈ ಸ್ಥಾನ ಪಲಾಟ ಆಗುವಂಥದ್ದು, ಜನ ಪಕ್ಷಾಂತರ ಮಾಡೋದು, ಅದನ್ನು ಚರ್ಚೆ ಅದನ್ನ ಸೈದ್ಧಾಂತಿಕವಾಗಿ ಫೇಸ್ ಮಾಡಿ ನಾನು ಹೇಳ್ತಿರೋದು ಗೌಡ್ರೆ. ನನ್ನ ಕೈ ಲಾಠಿ ಇದೆ, ನಾನು ರೋಡಿಗೆ ಬರಬೇಡ, ಪಾರ್ಕಿಗೆ ಬರಬೇಡ, ಇದು ಮಾಡ್ತೀನಿ ಅಂದ್ರೆ ಆಗುತ್ತಾ? ಇದು ಅದಂಗೆ ಲಾಂಗ್ ಲಾಸ್ಟಿಂಗ್ ಇರುತ್ತಾ ಅಂತ ನಾನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ. RSS ಅನ್ನೋ ಒಂದು ಸಂಸ್ಥೆ ಇದೆಯಲ್ಲ, ಇನ್ಕ್ಲೂಸಿವ್ ತಗೋಬೇಕಿದೆ. ಅದು ಓಕೆ, ಕೇವಲ ಚಡ್ಡಿಯಿಂದ ಪ್ಯಾಂಟ್ ಬಂದಿದ ತಕ್ಷಣ ಏನೋ ಬದಲಾವಣೆ ಆಯ್ತು ಅಂತಲ್ಲ. ನಾನು ಎಕ್ಸ್ಕ್ಲೂಸಿವ್ ಅಂತ RSS ಎಲ್ಲೂ ಹೇಳೇ ಇಲ್ಲ. ಅದಕ್ಕೆ ಹೇಳ್ತಿಲ್ಲ, ಎಕ್ಸ್ಕ್ಲೂಸಿವ್ ಅಂತ ಅವ್ರು ಹೇಳಿಲ್ಲ. ಎಲ್ಲರೂ ಒಂದು ಅಂತಾರಪ್ಪ ಅವರು. ಇಲ್ಲ ಕೇಳಿಸ್ಕೊಳ್ಳಿ, ಈ ದೇಶ ಇದೆಯಲ್ಲ, ಬಹುಭಾಷೆ, ಬಹುಧರ್ಮ, ಬಹು ಪರಂಪರೆ, ಬಹು ಸಂಸ್ಕೃತಿಗಳ ದೇಶ. ಈ ದೇಶದಲ್ಲಿ ಒಂದೇ ಭಾಷೆ ಇರಬೇಕು, ಒಂದೇ ಧರ್ಮ ಇರಬೇಕು, ಒಂದೇ ರೀತಿಯಾದಂಥ
ಆ ಥರ ಆಗಲ್ಲ ಈ ದೇಶದಲ್ಲಿ. Okay. ಈ RSS ವಿವಿಧತೆಯಲ್ಲಿ ಏಕತೆಯನ್ನ ಒಪ್ಪಲ್ಲ. ಇದು ಏಕತೆನೇ ಇರಬೇಕು, ಒಂದೇ ಇರಬೇಕು. ಸೈದ್ಧಾಂತಿಕವಾಗಿ ನಿಮ್ಗೆ ಅವ್ರಿಗಿರ್ತಕ್ಕಂಥ ಕ್ಲಾಶ್ ನೋಡಿ, ಇದು ಯಾವತ್ತೂ ಇದ್ದೇ ಇದೆ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಗೊತ್ತಾ, ನವೆಂಬರ್ 2ನೇ ತಾರೀಕು ಆಡಳಿತಾತ್ಮಕ ಯಾಕೆ ಮಾಡ್ತಾ ಇದ್ದೀರಿ ಗೌಡ್ರೆ? ಅಷ್ಟೇ ನನ್ನ ಕ್ವಶನ್. ಕೇಳಿ, ಆ ವಿರೋಧ ಇಟ್ಕೊಳ್ಳಿ, ಎಲೆಕ್ಷನ್ ಫೈಟ್ ಮಾಡಿ, ನಿಮ್ ಸಿದ್ಧಾಂತ ನಿಮಗೆ, ಅವ್ರ ಸಿದ್ಧಾಂತ ಅವ್ರಿಗೆ, ಅವ್ರು ಏನೋ ಮಾಡ್ಕೊಂಡು ಹೋಗ್ಲಿ. ನೋಡಿ, ಈಗ ಆಡಳಿತದಲ್ಲಿ ನನ್ನ ಹತ್ರ ಪವರ್ ಇದೇನೋ ಒಂದು ದಂಡ ಹಿಡ್ಕೊಂಡಿದ್ದೀನಿ, ಯಾಕೆ ಮಾಡ್ತಿದ್ದೀರಿ? ನೋಡಿ ಈಗ ಇದೇ ಕರ್ನಾಟಕ ಸರ್ಕಾರ ಬಿಹಾರ ಚುನಾವಣೆ ಯಾರನ್ನ ಮೆಚ್ಚಿಸ್ತಾ ಇದ್ದೀರಾ? ಇಲ್ಲ, ಕೇಳಿ, ಬಿಹಾರ ಎಲೆಕ್ಷನ್ ಯಾರನ್ನ ಮೆಚ್ಚಿಸ್ತಾ ಇದ್ದೀರಾ? ರಮಾಕಾಂತ್ ಅವರು 2.5 ವರ್ಷ ಆಯ್ತು ಸರ್ಕಾರ ಬಂದು. 2.5 ವರ್ಷದಲ್ಲಿ RSS ಎಲ್ಲೂ ಬೈಠಕ್ಗಳು ಮಾಡಿಲ್ವಾ? ಎಲ್ಲೂ ಪಥಸಂಚಲನ ಮಾಡಿಲ್ವಾ? ಎಲ್ಲಿ ಅವರಿಂದ ತೊಂದರೆಗೊಳಗಾಗ್ತದೆ ಅನ್ಸುತ್ತೋ ಅಥವಾ ಸಾರ್ವಜನಿಕರಿಗೆ ಅಡಚಣೆ ಆಗುತ್ತೆ ಅನ್ಸುತ್ತೋ ಅಲ್ಲಿನ ಸ್ಥಳೀಯ ಆಡಳಿತ ತೀರ್ಮಾನ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣ ಅಧಿಕಾರ ಇದೆ. ನಾವಿಲ್ಲಿ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ, ಇಲ್ಲಿ ಮುಖ್ಯಮಂತ್ರಿ ಕಚೇರಿಯಿಂದನೂ ಉಪಮುಖ್ಯಮಂತ್ರಿ ಕಚೇರಿಯಿಂದನೂ ಯಾರಿಗೂ ಅಲ್ಲಿ ನಿರ್ದೇಶನ ಕೊಡಬೇಕಾಗಿಲ್ಲ. ಅಲ್ಲಿನ ತಹಸೀಲ್ದಾರ್ ತೀರ್ಮಾನ ಮಾಡಿದ್ದಾರೆ, ಇಲ್ಲಿ ಪಥಸಂಚಲನಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದ್ರೆ ಅವ್ರು ಕೋರ್ಟ್ ಹೇಳಿದ್ದಾರೆ, ಇನ್ನೊಂದ್ಸಲ ಅರ್ಜಿ ಹಾಕಿದಾಗ ಅನುಮತಿ ಕೊಡಿ, ನವೆಂಬರ್ 2ನೇ ತಾರೀಕು ಕೊಡಿ ಅಂತ ಹೇಳಿದೆ. ಸರ್, ಇವಾಗ ಏನು ಬಂದಿದೆ ಇಶ್ಯೂ? ಅಲ್ಲಿ ಭೀಮ್ ಆರ್ಮಿಯವರು ಪಥಸಂಚಲನಕ್ಕೆ ಕೇಳ್ತಾ ಇದ್ದಾರೆ, ಅಲ್ಲಿ ದಲಿತ ಪ್ಯಾಂಥರ್ ಸಂಘಟನೆಯವರು ಪಥಸಂಚಲನಕ್ಕೆ ಕೇಳ್ತಾ ಇದ್ದಾರೆ. ತೀರ್ಮಾನ ಮಾಡ್ತಾರೆ, ಯಾರು ಎಲ್ಲೆಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಗೌಡ್ರೆ. ಕರೆಕ್ಟ್, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದು ನಂಬೋ ಮಾತಾ? ಇದು ಅಗ್ರಿ. ನೀವು ಟೆಕ್ನಿಕಲಿ ಎಲ್ಲ ಹೇಳ್ತಾ ಇದ್ರಿ, ಅಗ್ರಿ. ಇದೇ ನಿಜವಾ? ಈ ಸಾಂದರ್ಭಿಕವಾಗಿ ಇದೇ ಮಾತು ನಿಜಾನ? ಹಿಂಗೆ ನಡೀತಿದ್ಯಾ ಅಲ್ಲಿ? ತಹಶೀಲ್ದಾರ್ಗೆ ಹಿಂಗೆ ಆಗ್ಬಿಟ್ರು, ಎಲ್ಲೂ ಯಾರಿಗೂ ಬರೆದಿರೋ ಪ್ರಾಬ್ಲಮ್ಮು. ಈಗ ಚಿತ್ತಾಪುರ ತಹಶೀಲ್ದಾರ್ಗೆ ಈ ದೊಂಬಿ ಎದ್ದು ಗಲಾಟೆ ಮಾಡಿ ಅದೆಲ್ಲ ಒಂದೇನು ಗೊತ್ತಾ ರಮಾಕಾಂತ್ ಅವರೇ, ಆ ಸ್ಥಳೀಯ ಮಟ್ಟದಲ್ಲಿ ತಹಸೀಲ್ದಾರ್ ಗೊತ್ತಿರುತ್ತೆ ಎಷ್ಟು 500 ಜನ 1000 ಜನ ಯಾರು ಸೇರ್ತಾರೆ, ಬೈಠಕ್ ಯಾರು ಸೇರ್ತಾರೆ, ಎಲ್ಲಿ ಪಥಸಂಚಲನ ಆಗುತ್ತೆ ಗೊತ್ತಿದೆ. ನೀವು ರಾಜ್ಯ ಮಟ್ಟದಿಂದ ಉದ್ದೇಶಪೂರ್ವಕವಾಗಿ ಬೇರೆ ಜನಗಳು ಸೇರಿಸ್ತಾ ಇದ್ದೀರಾ ಅಂದಾಗ ಒಬ್ಬ ತಹಸೀಲ್ದಾರ್ ಆಗಿ ಒಂದು 50,000 ಜನನ ಮೇಂಟೈನ್ ಮಾಡೋದು ಸ್ವಲ್ಪ ಚಿಕ್ಕ ವಿಷಯ ಅಲ್ಲ. ಅವರು ಅದಕ್ಕೆ ಏನು ಅನುಮತಿ ಕೊಡಬೇಕು, ಯಾವಾಗ ಅನುಮತಿ ಕೊಡಬೇಕು ಕೊಡ್ತಾರೆ. ನಾವು ಅದನ್ನ ಇಂಟರ್ಫಿಯರ್ ಮಾಡಿ ನೀವು ಈ ತರ ಮಾಡಿ ಅಂತ ನಾವು ನಿರ್ದೇಶನ ಕೊಡ್ತೀವಿ. ವಿಧಾನಸೌಧದ ಮುಂದೆ ಆದಂಗೆ ಆಗಬಾರ್ದು, RCB ಬಂದಾಗ ಅಂತ ನೀವು ಹೇಳೋದು. ಗಲಭೆಗಳಾಗ್ಬಿಡಬಾರ್ದು. ಆಗ ಅನುಮತಿ ತಗೊಂಡ್ರೆ RSS ಪಥಸಂಚಲನ ಆಗೋದಿಲ್ವಾ? ಆಗಿಲ್ವಾ ಇಲ್ಲಿವರೆಗೂ? ಮುಂದೇನೂ ಆಗುತ್ತೆ. ಬಟ್ ನಾವೇನ್ ಹೇಳ್ತಾ ಇರೋದು, ಚರ್ಚೆ ಮುಂದುವರಿಸ್ತೀನಿ ಗೌಡ್ರೆ, ಚರ್ಚೆ ಮುಂದುವರಿಸ್ತೀನಿ.